ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಅತ್ತಿಗೆ ಮೈದುನನ ಪ್ರೇಮ ಸಲ್ಲಾಪ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಈ ಕಥೆಯನ್ನು ಪ್ರಾರಂಭ ಮಾಡೋದಕ್ಕೂ ಮುನ್ನ ಸೂಚನೆ: ಇದು ಕೇವಲ ವಯಸ್ಕರು ಮಾತ್ರ ನೋಡಿ. ಇದು ವರ್ಷದ ಹಿಂದೆ ನನ್ನ ಅತ್ತೆಯೊಂದಿಗೆ ನಡೆದ ನೈಜ ಕಥೆಯಾಗಿದೆ. ನಮ್ಮ ಅಣ್ಣ ಅಪಘಾತ ಒಂದರಲ್ಲಿ ಕಾಲವಾಗಿದ್ದಾರೆ. ಹಾಗಾಗಿ ನಮ್ಮ ಅತ್ತಿಗೆ ಒಂಟಿ ಜೀವನ ನಡೆಸುತ್ತಿದ್ದಾರೆ. ಅವರ ಮಕ್ಕಳನ್ನ ಓದಲು ಹಾಸ್ಟೆಲ್ನಲ್ಲಿ ಇಟ್ಟಿದ್ದಾರೆ. ಅವರು ಯಾವುದೋ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಸ್ನೇಹಿತರೆ, ನನ್ನ ಹೆಸರು ಅವಿನಾಶ್ ಅಂತ, ವಯಸ್ಸು 31. ನಾನು ಕೂಡ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದೇನೆ. ಮನೆಯಲ್ಲಿ ನಾನು, ಅಪ್ಪ, ಅಮ್ಮ ಅಷ್ಟೇ ಇದ್ದೋರು. ಅದರಲ್ಲಿ ಅತ್ತಿಗೆ ತಮ್ಮ ಕೆಲಸಕ್ಕೆ ಸಹಾಯವಾಗಲೆಂದು ಕಂಪನಿ ಹತ್ತಿರವೇ ಒಂದು ಮನೆ ಮಾಡಿಕೊಂಡು ಇದ್ದಾರೆ. ನಮ್ಮ ಅಣ್ಣ ಕೂಡ ಇಲ್ಲ. ಹೀಗಾಗಿ ಈಗಿನ ಕಾಲದಲ್ಲಿ ಯಾವ ಹೆಂಗಸು ತಾನೇ ಅತ್ತೆ ಮಾವರ ಸೇವೆ ಮಾಡಿಕೊಂಡು ಇರೋಕ್ಕೆ ಇಷ್ಟಪಡುತ್ತಾರೆ ಹೇಳಿ. ಹಾಗೆಯೇ ನಮ್ಮ ಅತ್ತಿಗೆ ಕೂಡ ಸಪರೇಟ್ ಇದ್ದಾರೆ. ನಮ್ಮ ಅತ್ತಿಗೆ ಹೆಸರು ರೋಹಿಣಿ. ಅವರು ನನಗಿಂತ 2 ವರ್ಷ ಅಷ್ಟೇ ದೊಡ್ಡವಳು. ಆದ್ರೂ ಅತ್ತಿಗೆ ಮಾತ್ರ ಸಣ್ಣ ಹುಡುಗಿಯ ಹಾಗೆಯೇ ಇದ್ದಾಳೆ. ಹಾಗಾಗಿ ಅತ್ತಿಗೆಯನ್ನು ಎಲ್ಲವೂ ಬೇರೆ ದೃಷ್ಟಿಯಲ್ಲಿ ನೋಡುತ್ತಾ ಇದ್ರು. ಯಾಕೆಂದರೆ ಗಂಡು ದಿಕ್ಕು ಇಲ್ಲದ ಜೀವ ಅಲ್ವಾ. ಅದರಲ್ಲಿ ಒಂದು ದಿನ ಯಾವುದೋ ಕೆಲಸಕ್ಕೆ ಹೋಗಿ ಸ್ವಲ್ಪ ತಡವಾಗಿ ರಾತ್ರಿ ಮನೆಗೆ ಬಂದೆ. ಅವತ್ತು ಮನೆಗೆ ಬಂದಾಗ ಶಾಕ್ ಆಯ್ತು. ಯಾಕೆಂದರೆ ಅತ್ತಿಗೆ ಬಂದು ಬಾಗಿಲು ತೆಗೆದ್ರು. ಅವತ್ತು ಅತ್ತಿಗೆಯನ್ನು ನೋಡಿ ಬಹಳ ಖುಷಿಯಾಯ್ತು. ಆಮೇಲೆ ನಾನೇ ಅತ್ತಿಗೆ ಹೇಗಿದ್ದೀರಿ, ಏನ್ ಸಮಾಚಾರ ಅಂತ ಕೇಳ್ದೆ. ಅದರಲ್ಲಿ ನಾನು ಅತ್ತಿಗೆ ಇದುವರೆಗೂ ಕೂಡ ಯಾವುದೇ ಕೆಟ್ಟ ಭಾವನೆ ಹೊಂದಿರಲಿಲ್ಲ. ಹಾಗಾಗಿ ನನ್ನ ಅತ್ತಿಗೆ ತುಂಬಾ ಸಲುಗೆಯಿಂದ ನನ್ನ ಜೊತೆಗೆ ಮಾತಾಡುತ್ತಾ ಇದ್ರು. ಅವತ್ತು ಹೊರಗಡೆಯಿಂದ ಬಂದ ಕಾರಣಕ್ಕೆ ನನಗೆ ತಲೆ ತುಂಬಾ ನೋಯಿಸುತ್ತಾ ಇತ್ತು. ಹಾಸಿಗೆ ಸಿಕ್ಕರೆ ಸಾಕು ಅನಿಸುತ್ತಾ ಇತ್ತು. ಅಷ್ಟರ ಮಟ್ಟಿಗೆ ತಲೆ ನೋವು ಇತ್ತು. ನಾನು ಕೋಣೆ ಒಳಗಡೆ ಹೊಂಟಿದ್ದೆ. ಅತ್ತೆಗೆಗೆ ತುಂಬಾ ತಲೆ ನೋವು ಅಂದೆ. ಅವರು ಸರಿ, ನಾನು ಜಂಡು ಬಾ ಹಚ್ಚುತ್ತೀನಿ ಬಾ ಅಂದ್ರು. ನಾನು ಅಯ್ಯೋ ಪರವಾಗಿಲ್ಲ ಬಿಡಿ, ಮೊದಲೇ ಇವತ್ತು ಬಂದಿದ್ದೀರಾ, ನನ್ನ ಸೇವೆ ಮಾಡಕ್ಕಾಗುತ್ತಾ ಅಂದೆ. ಹೀಗೆ ಹೇಳಿದ್ರು ಕೂಡ ಅತ್ತಿಗೆ ಇರ್ಲಿ ಸುಮ್ನೆ ಬಾರೋ ಹಚ್ಚತ್ತೇನೆ ಅಂದ್ರು. ನಾನು ನನ್ನ ರೂಮಿಗೆ ಹೋಗಿ ಕೂತಿದ್ದೆ. ಅಷ್ಟೊತ್ತಿಗೆ ಅತ್ತಿಗೆ ಒಳಗೆ ಬಂದ್ರು. ಆಗ ಅವರನ್ನ ನೋಡ್ತಿದ್ದಾಗೆ ನನ್ನ ಮನಸ್ಸಲ್ಲಿ ಇದ್ದ ಭಾವನೆ ಬದಲಾಗೋಕ್ಕೆ ಶುರುವಾಯಿತು. ಆದರೆ ಅದಕ್ಕೆ ನಾನು ಗಮನ ಕೊಟ್ಟಿದ್ದಿಲ್ಲ. ನಮ್ಮ ಅತ್ತಿಗೆ ನನ್ನ ಮುಂದೆ ನಿಂತು ಬಗ್ಗಿ ನನ್ನ ತಲೆಗೆ ಜಂಡು ಬಾಂಬನ್ನ ಹಚ್ಚುತ್ತಾ ಇದ್ರು. ಹಾಗೆ ತಲೆ ಸವರತ್ತಾ ಇದ್ರು. ಅವರ ಸ್ಪರ್ಶದಿಂದ ನನಗೆ ನನ್ನ ಭಾವನೆ ಬಗ್ಗೆ ಅರಿವಾಯಿತು. ಅದರಲ್ಲಿ ನಾನು ಟೀ ಶರ್ಟ್, ಹಾಫ್ ಪ್ಯಾಂಟ್ ಅಲ್ಲಿ ಇದ್ದೆ. ಹಾಗಾಗಿ ಅವರ ಸ್ಪರ್ಶದಿಂದ ತಮ್ಮ ಕಷ್ಟ ಕೊಡುತ್ತಾ ಇದ್ದ. ಈ ಕಾರಣಕ್ಕೆ ಸ್ವಲ್ಪ ಏನೋ ಮುಚ್ಚಿಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಅತ್ತಿಗೆ ಅದನ್ನ ನೋಡ್ಬಿಟ್ಟಿದ್ದಾಳೆ. ಆದ್ರೆ ನಾನು ಅತ್ತಿಗೆ ನೋಡಿರೋದು ನನಗೆ ಗೊತ್ತಿಲ್ಲ, ನೋಡಿಲ್ಲ ಅಂತ ಸುಮ್ಮನೆ ಇದ್ದೆ. ಆದ್ರೆ ನಮ್ಮ ಅತ್ತಿಗೆ ಸಡನ್ ಆಗಿ ಒಂದು ಹೇಳ್ತೀನಿ ಕಣೋ, ತಪ್ಪಾಗಿ ತಿಳ್ಕೊಬೇಡ, ಈ ವಯಸ್ಸಲ್ಲಿ ಇದೆಲ್ಲ ಮಾಮೂಲಿನೇ, ಆದ್ರೂ ನೀನು ಕಂಟ್ರೋಲ್ ಮಾಡ್ಕೋಬೇಕಪ್ಪ ಅಂದ್ಲು. ಆಗ ನಾನು ಪಕ್ಕದಲ್ಲಿದ್ದ ಹೊದಿಕೆಯನ್ನು ತೆಗೆದುಕೊಂಡು ಅದನ್ನ ಮುಚ್ಚಿಕೊಳ್ಳೋಕೆ ಪ್ರಯತ್ನ ಪಟ್ಟೆ. ನಮ್ಮ ಅತ್ತಿಗೆ ಇಷ್ಟು ಬೋಲ್ಡ್ ಆಗಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಅತ್ತಿಗೆ ನಮ್ಮ ಅಮ್ಮನ ಹತ್ರ ಹೋಗಿ ಅವರ ಪಾಡಿಗೆ ಮಲ್ಕೊಂಡ್ರು. ಅಷ್ಟೊತ್ತಿಗೆ ಆಗಲೇ ಸಮಯ 12 ಗಂಟೆ ಮೇಲೆ ಆಗಿತ್ತು. ನಾನು ಮನಸ್ಸಿನಲ್ಲಿ ಪಾಪ, ನನಗೋಸ್ಕರ ಅತ್ತಿಗೆ ಇಷ್ಟು ಎಚ್ಚರ ಇದ್ದು ಸಹಾಯ ಮಾಡಿದ್ರು ಅಂದುಕೊಂಡೆ. ಮರುದಿನ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೆ. ಯಾಕೆಂದರೆ ರಾತ್ರಿ ಲೇಟಾಗಿ ನಿದ್ರೆ ಮಾಡಿದ್ದೆ. ಎದ್ದಾಗ ಮನೆಯಲ್ಲಿ ಯಾರೂ ಕಾಣಲಿಲ್ಲ. ಎದ್ದು ನೋಡಿದ್ರೆ ಅತ್ತಿಗೆ ಬಿಟ್ರೆ ಯಾರೂ ಕಾಣಲಿಲ್ಲ. ಅತ್ತಿಗೆಗೆ ಕೇಳಿದೆ, ಅಮ್ಮ ಅಪ್ಪ ಎಲ್ಲಿ ಅಂತ. ಅವರು ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಬರೋಕ್ಕೆ ವಾರ ಆಗುತ್ತೆ ಅಂತ ಹೇಳಿದ್ರು. ನನ್ನ ಊಟ ತಿಂಡಿಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಅಮ್ಮ ಅತ್ತಿಗೆಗೆ ಕರೆಸಿದ್ದಾರೆ ಅನ್ನೋ ವಿಷಯ ಕೂಡ ಗೊತ್ತಾಯಿತು.
ಅವರು ಇಲ್ಲದ ವಿಷಯ ಕೇಳಿ ನನಗೆ ಒಳಗೊಳಗೆ ಖುಷಿ ಆಯ್ತು, ಯಾಕೆಂದರೆ ರಾತ್ರಿ ನಡೆದ ಘಟನೆ ನೆನಪಿಗೆ ಬರುತ್ತಾ ಇತ್ತು. ಹಾಗಾಗಿ ದಿನ ರಾತ್ರಿ ನನಗೆ ಬೇರೆ ಬೇರೆ ಯೋಚನೆ ಬರುತ್ತಾ ಇತ್ತು. ಮನಸ್ಸಿನಲ್ಲಿ ಹೇಗಾದ್ರೂ ಮಾಡಿ ಅತ್ತಿಗೆಯನ್ನು ತನ್ನ ಕಡೆಗೆ ಆಕರ್ಷಿಸಬೇಕು ಅಂತ ನಿರ್ಧಾರ ಮಾಡಿದೆ. ಅವತ್ತು ಅತ್ತಿಗೆ ನಾಷ್ಟಾ ರೆಡಿ ಮಾಡಿ ತಂದು ತಿನ್ನೋಕೆ ಅಂತ ಕೊಟ್ಲು. ಆಗ ನೀವು ಕೂಡ ಬನ್ನಿ ಒಟ್ಟಿಗೆ ನಾಷ್ಟಾ ಮಾಡೋಣ ಅಂದೆ. ಅವರು ಬಂದ್ರು, ಒಟ್ಟಿಗೆ ಆರಾಮಾಗಿ ಕೂತು ನಾಷ್ಟಾ ಮಾಡಿದ್ವಿ. ವೇಳೆ ಮಾತು ಶುರುವಾಯಿತು, ಹಾಗೆ ಕಷ್ಟ ಸುಖ ಮಾತಾಡಿದ್ವಿ. ಅತ್ತಿಗೆ ಏಕಾಏಕಿ ಲೋ ನಿನಗೆ ಗರ್ಲ್ ಫ್ರೆಂಡ್ ಏನಾದ್ರೂ ಇದ್ದಾಳೆನೋ ಅಂದ್ರು. ಇಲ್ಲ ಅತ್ತಿಗೆ ಯಾಕೆ ಅಂದೆ. ಅತ್ತಿಗೆ ಹೇ ಕಳ್ಳ ನಿಜ ಹೇಳು ನಿನಗೇನು ಕಮ್ಮಿ ಆಗಿದೆ ಅಂತ ರೇಗಿಸಿದ್ಲು. ಅಲ್ಲದೆ ನನಗೆ ಗೊತ್ತಿದೆ ನಿನ್ನ ಹತ್ರ ಏನೋ ಮುಚ್ಚುಮರೆ ಮಾಡ್ತಿದ್ದೀಯಾ ಅಂತ ಅಂದ್ರು. ನಾನು ಹಾಗೇನಿಲ್ಲ ಅತ್ತಿಗೆ ನಾನ್ಯಾಕೆ ಮುಚ್ಚುಮರೆ ಮಾಡ್ಲಿ ಅಂದೆ. ಅದಕ್ಕೆ ಅತ್ತಿಗೆ ನಕ್ಕು ಸುಮ್ಮನಾದ್ಲು. ಸ್ವಲ್ಪ ಸಮಯದ ಬಳಿಕ ಅತ್ತಿಗೆಗೆ ನಾನು ನೀವಿಷ್ಟೆಲ್ಲ ಕೇಳ್ತಿದ್ದೀರಿ ಅಲ್ಲ, ನಾನು ಒಂದು ಕೇಳ್ತೀನಿ ಸೀರಿಯಸ್ ಆಗಬಾರದು ಅಂದೆ. ಅವರು ಏನು ಅದು ಕೇಳೋ ನನಗೆ ಅದೆಲ್ಲ ಗೊತ್ತೇ ಇಲ್ಲ ಅಂದ್ರು. ನಾನು ಮಾತು ಮುಂದುವರೆಸುತ್ತಾ ಅತ್ತಿಗೆ ಅಣ್ಣ ಹೋಗಿ ಸುಮಾರು ವರ್ಷ ಆಯ್ತು, ನೀವು ಅಣ್ಣನ ಬಿಟ್ಟು ಬೇರೆಯವರ ಹತ್ರ ಏನಾದ್ರೂ ಸಂಬಂಧ ಇಟ್ಕೊಂಡಿದ್ದೀರಾ ಅಂತ ಕೇಳಿದೆ. ನನ್ನ ಮಾತಿಗೆ ಅತ್ತಿಗೆ ಸ್ವಲ್ಪ ಯೋಚಿಸಿ ಅಯ್ಯೋ ಇಲ್ಲ ಅಂದ್ಲು. ಮತ್ತೆ ನನ್ನನ್ನ ಕೇಳಿದ್ಲು, ನೀನು ಮದುವೆ ಆಗಿಲ್ಲ ಅಲ್ವಾ, ಹಾಗಿದ್ರೆ ನೀನು ಯಾರ ಹತ್ರ ಆದ್ರೂ ಮಾಡಿದ್ದೀಯಾ ಅಂತ ಕೇಳಿದ್ಲು. ನಾನು ಕೂಡ ಇಲ್ಲ ಅಂತಾನೆ ಹೇಳ್ದೆ. ಅದಕ್ಕೆ ಅತ್ತಿಗೆ ಸರಿ ಹಾಗಿದ್ರೆ ಒಂದು ವೇಳೆ ಆಸೆ ಅಂತೂ ಇದ್ದೇ ಇರುತ್ತೆ ಅಲ್ವಾ, ಯಾರ ಹತ್ರ ಆದ್ರೂ ಮಾಡಬೇಕು ಅಂತ ಆತರ ಏನಾದ್ರೂ ಇದ್ಯಾ ಅಂದ್ಲು. ಆಗ ನಾನು ಮೆಲ್ಲಗೆ ಯೋಚನೆ ಮಾಡ್ತಾ ಹೂ ಇದೆ ಅಂದೆ. ನನ್ನ ಮಾತಿಗೆ ಅವರು ಬಹಳ ಹೌದೇನು ಯಾರದು ಅಂತ ಕೇಳಿದ್ಲು. ನಾನು ಒಮ್ಮೆಲೆ ಸುಮ್ಮನೆ ಆದೆ. ಆಮೇಲೆ ಏಕಾಏಕಿ ಮೆಲ್ಲನೆ ನಿನ್ನ ಜೊತೆ ಅತ್ತಿಗೆ ಅಂದೆ. ನನ್ನ ಮಾತಿಗೆ ಅವರು ಗಾಬರಿ ಆದ್ರು. ಆಮೇಲೆ ಸುಮ್ಮನೆ ಆಗಿಬಿಟ್ರು. ಆಮೇಲೆ ಅತ್ತಿಗೆ ಮಾತು ಆರಂಭ ಮಾಡಿ ಹಾಗಿದ್ರೆ ನನ್ನಲ್ಲಿ ನಿನಗೆ ಏನು ಇಷ್ಟ ಅಂದ್ರು. ಮೊದಲೇ ನಾನು ಆಂಟಿ ಕಣೋ ಅಂದ್ರು. ಅಲ್ಲದೆ ಏನೇನೇನೋ ಹೇಳೋಕೆ ಶುರು ಮಾಡಿದ್ಲು. ಅದನ್ನೆಲ್ಲ ನೀನು ನೋಡಿದ್ಯಾ ಯಾವಾಗ್ಲಾದರೂ ಅಂತ ಕೇಳಿದ್ಲು. ನಾನು ಹೂ ಆಗಾಗ ನೋಡಿದೀನಿ, ನೀವು ಪಾತ್ರೆ ಬಟ್ಟೆ ತೊಳೆಯುವಾಗ ಅಂದೆ. ಅವರು ಹಾಗಿದ್ರೆ ಡೈರೆಕ್ಟ್ ಆಗಿ ನೋಡಿಲ್ವಾ ಅಂದ್ರು. ನಾನು ಇಲ್ಲ ಅತ್ತಿಗೆ ಅಂದೆ. ಅದಕ್ಕೆ ಅವರು ಹಾಗಾದ್ರೆ ಹೋಗಿ ಬಾಗಿಲು ಹಾಕಿ ಬಾ ಅಂದ್ರು. ನಮ್ಮ ಅತ್ತಿಗೆಯ ಈ ಮಾತು ಕೇಳಿ ನನಗೆ ಏನೋ ಹೊಸ ಅನುಭವ ಆಯಿತು. ನನಗೆ ಅರಿವಿಲ್ಲದೆ ಬೇಗ ಹೋಗಿ ಬಾಗಿಲನ್ನ ಹಾಕ್ಬಿಟ್ಟು ಬಂದೆ. ಅತ್ತಿಗೆ ನನ್ನ ಕರೆದುಕೊಂಡು ಹೋದಲು. ನನ್ನ ಬೆಡ್ ಮೇಲೆ ಕೂರಿಸಿ ನನ್ನ ಮುಂದೆ ಎಲ್ಲವನ್ನ ದರ್ಶನ ಭಾಗ್ಯವನ್ನ ಕೊಟ್ಲು. ನಾನಂತೂ ಹಾಗೆ ಕಳೆದು ಹೋದೆ. ಆಮೇಲೆ ನಾನು ಅಂತೂ ಹಾಗೆ ನೋಡ್ತಾ ಇದ್ದೆ. ಆಮೇಲೆ ಅವರು ಒಂಟಿಯಾಗಿದ್ದ ಕಾರಣ ಬಹಳ ಕಾಡು ಬೆಳೆದಿತ್ತು. ನಾನು ಅತ್ತಿಗೆ ನೀವು ವ್ಯಾಕ್ಸಿಂಗ್ ಏನು ಮಾಡಿಸಿಕೊಳ್ಳಲ್ವಾ ಅಂದೆ. ಅದಕ್ಕೆ ಅವರು ಯಾರಿಗೋಸ್ಕರ ಮಾಡಿಕೊಳ್ಳಿ ಅಂದ್ಲು. ಅವರ ಮಾತಿಗೆ ನಾನಿದ್ದೀನಿ ಅಲ್ವಾ ನಿಮ್ಮನ್ನು ನೋಡಿಕೊಳ್ಳೋಕೆ, ಇನ್ಮೇಲೆ ನನಗೋಸ್ಕರ ಆದ್ರೂ ನೀವು ಮಾಡಿಕೊಳ್ಳಲೇಬೇಕು ಅಂದೆ. ಅಷ್ಟೊತ್ತಿಗೆ ಟ್ರಿಮ್ಮರ್ ತಂದು ಎಲ್ಲ ಸರಿ ಮಾಡಿಕೊಟ್ಟೆ. ಆಮೇಲೆ ನನಗೆ ಅನಿಸ್ತು ಸುಮ್ಮನೆ ಬಹಳಷ್ಟು ಸಮಯ ವ್ಯರ್ಥ ಮಾಡಿಬಿಟ್ಟೆ ಅಂತ. ಆಗ ಅತ್ತಿಗೆ ಇವತ್ತಿಂದ ನಾನು ನಿನ್ನ ಹೆಂಡತಿ ಅಂತಾನೆ ಅಂದುಕೊಳ್ಳೋ ಅಂದ್ರು. ಅತ್ತಿಗೆ ಮಾತಿಗೆ ಸರಿ ಅಂದೆ. ಆಮೇಲೆ ಮನೆಯಲ್ಲಿ ಕೆಲಸ ಮಾಡಿದ್ವಿ. ಅವತ್ತು ದಿನಪೂರ ಅದೇ ಆಯ್ತು. ಹಾಗೆ ಅತ್ತಿಗೆ ಹೋಗಿ ಅಡುಗೆಗೆ ರೆಡಿ ಮಾಡ್ತಾ ಇದ್ಲು. ನಾನು ಮತ್ತೆ ಅಡುಗೆ ಮನೆಗೆ ಹೋಗಿ ಮತ್ತೊಂದು ರೌಂಡ್ ಮುಗಿಸಿದೆ. ಅದೇ ರೀತಿ ಅಪ್ಪ ಅಮ್ಮ ಬರೋವರೆಗೆ ಅತ್ತಿಗೆನ ಮನೆ ಇಡೀ ಸುತ್ತಾಡಿಸಿದೆ. ನಮ್ಮ ಅತ್ತಿಗೆಗೆ ಗಂಡ ಇಲ್ಲ, ಹಾಗಾಗಿ ನಾನೇ ಅವರಿಗೆ ಗಂಡನಾಗಿ ಅವರ ಕಷ್ಟ ನಷ್ಟಗಳನ್ನೆಲ್ಲ ಭರ್ತಿ ಮಾಡ್ತಾ ಇದ್ದೇನೆ. ಇದೀಗ ನಾನು ಅಪ್ಪ ಅಮ್ಮನಿಗೆ ಅತ್ತಿಗೆ ಬಗ್ಗೆ ಹೇಳಿ ಅವರ ಒಪ್ಪಿಗೆ ಮೇಲೆ ಅವರನ್ನು ಕಲ್ಯಾಣ ಮಾಡಿಕೊಂಡು ಒಂದೇ ಮನೆಯಲ್ಲಿ ಇದ್ದೇವೆ. ಒಂದು ಕಡೆಗೆ ಅತ್ತಿಗೆಗೆ ಮರು ಜೀವನ ಕೊಟ್ಟ ತೃಪ್ತಿ ನನಗಿದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಕುತೂಹಲಕಾರಿ ಕಥೆಯಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕಥೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.